ಕರೆಂಟ್ ಬಿಲ್ ಕಟ್ಟೋಕ್ಕೂ ಆಗಲ್ಲ, ಹೊಸ ಅರ್ಜಿ ಸಲ್ಲಿಸೋಕ್ಕೂ ಆಗಲ್ಲ. ಮಾರ್ಚ್ 10ರಿಂದ 19ರವರೆಗೆ ಆನ್ಲೈನ್ ಸೇವೆಗಳು ಅಲಭ್ಯ. ವಿದ್ಯುತ್ ಬಿಲ್ ಪಾವತಿ ಮಾಡಬೇಕು ಅಂದ್ರೂ ಆಗೋದಿಲ್ಲ. ಸಾಫ್ಟ್ವೇರ್ ಅಪ್ಡೇಟ್ ಹಿನ್ನೆಲೆ ಎಸ್ಕಾಂಗಳಲ್ಲಿ 10 ದಿನಗಳ ಕಾಲ ಆನ್ಲೈನ್ ಸೇವೆಗಳು ಸ್ಥಗಿತಗೊಳ್ಳಲಿದೆ. ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕೆಂಬ ಸಂಕಲ್ಪ. ತಾಳಿ ಬೆಟ್ಟದಿಂದ ಮಹದೇಶ್ವರ ಬೆಟ್ಟದವರೆಗೆ 18 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದ 102 ವರ್ಷದ ಪಾರ್ವತಮ್ಮ. ವೃದ್ಧೆ ಪಾರ್ವತಮ್ಮ ಅವರ ಪಾದಯಾತ್ರೆಯನ್ನು ಮೆಚ್ಚಿ ಸಾಲೂರು ಶ್ರೀಗಳಿಂದ ಸನ್ಮಾನ. ನಿಮ್ಗೆ ಎಷ್ಟು ವಯಸ್ಸು? 102. ಮಾದಪ್ಪನ ಪಾದಯಾತ್ರೆ ಮಾಡ್ತಿರೋ ವಿಶೇಷ ಏನು ಈಗ ಈ ವಯಸ್ಸಲ್ಲಿ? ಏನು ಅಂದ್ರೆ ದೇಶಕ್ಕೆ ಒಳ್ಳೇದಾಗಬೇಕು, ರೈತರಿಗೆ ಒಳ್ಳೇದಾಗಬೇಕು. ಮಳೆ ಬೆಳೆ ಇಲ್ಲದೆ ಆದ್ರದನಪ್ಪ ರೈತರು ಬದುಕೋದು. ಹೌದು. ನೀರು ಪೋಲು ಮಾಡಿದರೆ 5,000 ರು ದಂಡ, ಉಲ್ಲಂಘನೆ ಮರುಕಳಿಸಿದರೆ ಹೆಚ್ಚುವರಿ ದಂಡ. ವಾಹನಗಳ ಸ್ವಚ್ಛತೆಗೆ, ಕೈದೋಟಕ್ಕೆ ಮನೋರಂಜಕ ಕಾರಂಜಿ, ಕಟ್ಟಡ ನಿರ್ಮಾಣಕ್ಕೆ, ರಸ್ತೆ ನಿರ್ಮಾಣ, ರಸ್ತೆಗಳ ಸ್ವಚ್ಛತೆ, ಚಿತ್ರಮಂದಿರ, ಮಾಲ್ಗಳಲ್ಲಿ ಅನ್ಯ ಉದ್ದೇಶಕ್ಕೆ. ಈ ಪ್ರಮುಖ 6 ಕಾರಣಗಳಿಗೆ ಕುಡಿಯುವ ನೀರು ಬಳಸದಂತೆ BWSSP ಸೂಚಿಸಿದೆ. ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಸಚಿವೆ ಶೋಭಾ ಕರಂದ್ಲಾಜೆ ವಿರುದ್ಧ ಕಳೆದ ಕೆಲವು ದಿನಗಳಿಂದ ಗೋ ಬ್ಯಾಕ್ ಅಭಿಯಾನ ನಡೆಯುತ್ತಿದೆ. ಸಚಿವೆ ಶೋಭಾ ಕರಂದ್ಲಾಜೆ ಸ್ಫೋಟಕ ಹೇಳಿಕೆ. ನಮ್ಮ ಹೈಕಮಾಂಡ್ ಬಗ್ಗೆ ನನಗೆ ನಂಬಿಕೆ ಇದೆ, ಕೆಲಸದ ಆಧಾರದ ಮೇಲೆ ಟಿಕೆಟ್ ಸಿಗುತ್ತದೆ ಎಂದು ಶೋಭಾ ಭರವಸೆ.